ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕೆಪಿಜೆ ಅದೃಷ್ಟರತ್ನಗಳು. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಮಿನಿಟ್ ಮೇಡ್ ಪಲ್ಪಿಯೋರೇಟ್. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಮಿನಿಟ್ ಮೇಡ್ ಪಲ್ಪಿಯೋರೇಟ್. ನಮಸ್ಕಾರ. ಕಸ್ತೂರಿ ವಾಹಿನಿಯ ಅಭಿಮಾನದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಜನ್ಮಾಂತರ ನಿಮ್ಮಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಕಾರ್ಯಕ್ರಮ. 10 ವರ್ಷದ ಹಿಂದೆ ಹೋಗಲು ಪರದಾಡುವಂತಹ ಮನಸ್ಸು ಸುಪ್ತ ಮನಸ್ಸಿನ ಮೂಲಕ ಹಿಂದಿನ ಜನ್ಮಕ್ಕೆ, ಅದಕ್ಕೂ ಹಿಂದಿನ ಜನ್ಮಗಳಿಗೆ ಹೋಗುತ್ತೆ ಅನ್ನೋದೇ ನಿಜಕ್ಕೂ ವಿಸ್ಮಯ. ಅಂಥ ವಿಸ್ಮಯಕಾರಿ ಜಗತ್ತೇ ಈ ಜನ್ಮಾಂತರ. ಇದು ಕಲ್ಪನೆಗೂ ಮೀರಿದ ಕೌತುಕ, ನಿರೀಕ್ಷೆಯನ್ನೂ ದಾಟಿದ ಅನುಭವ. ಪುನರ್ಜನ್ಮ ಕೇವಲ ಪುರಾಣದ ಕಲ್ಪನೆಯಲ್ಲ, ಇಲ್ಲೂ ವೈಜ್ಞಾನಿಕ ಸತ್ಯಗಳಿದೆ ಅನ್ನೋದಕ್ಕೆ ಇವರೇ ಸಾಕು. ರವಿ ಪ್ರಶಾಂತ್ ಅವರು ಸಹ ನಿರ್ದೇಶಕರಾಗಿ ಸಾಕಷ್ಟು ಚಿತ್ರಗಳಲ್ಲಿ ದುಡಿದವರು. ಸಾಕಷ್ಟು ಧಾರಾವಾಹಿ ಹಾಗೂ ಜಾಹೀರಾತುಗಳನ್ನು ನಿರ್ದೇಶನ ಮಾಡಿರುವ ರವಿ ಪ್ರಶಾಂತ್ ಬಂದಿದ್ದು ರಂಗಭೂಮಿಯ ಹಿನ್ನೆಲೆಯಿಂದ. ರವಿ ಪ್ರಶಾಂತ್ ಅವರು ಜನ್ಮಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮೂಲ ಕಾರಣ ಅವರಿಗಿದ್ದ ಅಸಾಧ್ಯ ತಲೆನೋವು. ನನಗೆ ಯಾವಾಗಲೂ ತಲೆನೋವು ಬರ್ತಾ ಇತ್ತು. ಏನಕ್ಕೆ ತಲೆನೋವು ಅಂತ ನನಗೆ ಗೊತ್ತಿರಲಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ನನಗೆ ಒಂಥರ ಈ ಶೂಟಿಂಗಲ್ಲಾಗಲಿ, ಬೇರೆ ಏನೇನೋ ರೀಡಿಂಗಲ್ಲಾಗಲಿ ಅಥವಾ ಸಮ್ ರೈಟಿಂಗ್ ಟೈಮಲ್ಲಾಗಲಿ ನನಗೆ ಮ್ಯಾಕ್ಸಿಮಮ್ ಅದೇ ತಲೆನೋವಿನ ಮಾತ್ರೆಗಳಿಗೆ ಬೆಸ್ಟ್ ಕಸ್ಟಮರ್ ಅಂದರೆ ನಾನೇ. ಯಾವಾಗಲೂ ಜಾಬಲ್ಲಿ ಇದ್ದೇ ಇರುತ್ತೆ. ಅಷ್ಟೊಂದು ತಲೆನೋವು ಬರ್ತಿತ್ತು. ತಲೆನೋವು ಬಂದರೆ ಯಾರು ಅಕ್ಕಪಕ್ಕ ಬರೋಂಗಿಲ್ಲ, ಅಷ್ಟು ಕೋಪ ಬರ್ತಿತ್ತು. ಅದು ಮಾಮೂಲಿ ತಲೆನೋವಲ್ಲ. ಎಲ್ಲಿ ಹೋದರೂ ಅದಕ್ಕೊಂದು ಪರಿಹಾರ ಸಿಕ್ಕಿರಲಿಲ್ಲ. ಇಂಥ ಅಸಾಧ್ಯ ತಲೆನೋವಿಗೆ ಕಾರಣ ಏನು? ಪ್ರಶ್ನೆಗೆ ಉತ್ತರ ಈ ಜನ್ಮದಲ್ಲಿದೆಯಾ, ಪೂರ್ವ ಜನ್ಮದಲ್ಲಿದೆಯಾ? ನೋಡೋಣ ಬನ್ನಿ. ಪ್ರತಿಯೊಂದು ಉಸಿರಾಟದಲ್ಲಿ ನಾನು ವಿಶ್ರಾಂತಿಯ ಆಳಕ್ಕೆ ಹೋಗ್ತಾ ಇದ್ದೀನಿ ಎನ್ನುವ ಭಾವನೆ ಮನಸ್ಸಿಗಿರಲಿ. ಪ್ರಶಾಂತವಾದ ಮನಸ್ಸಿನ ಸ್ಥಿತಿಗೆ ಜಾರುತ್ತಿದ್ದೇನೆ. ಲಘು ನಿದ್ರೆ ಬರ್ತಾ ಇದೆ. ಕಣ್ಣುಗಳು ಭಾರವಾಗ್ತಾ ಇವೆ. ಜನ್ಮಾಂತರ ಕಾರ್ಯಕ್ರಮದ ಮುಖ್ಯ ಭೂಮಿಕೆಯಲ್ಲಿರುವ ಶ್ರೀ ಶ್ರೀ ರಾಮಚಂದ್ರ ಗುರುಜಿಯವರು ತಮ್ಮ 8ನೇ ವಯಸ್ಸಲ್ಲಿ ತಂದೆಯವರಿಂದ ದೀಕ್ಷೆ ಪಡೆದುಕೊಂಡು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುತ್ತಾರೆ. ಅನುಭವ ಇಲ್ಲದವರು, ಸಾಧನೆ ಮಾಡದವರು ಇದನ್ನು ಪ್ರಯತ್ನಿಸಬೇಡಿ. ಮನಸ್ಸಿಗೆ ಗತಕಾಲದ ನೆನಪುಗಳನ್ನು ನೆನಪಿಸಿಕೊಳ್ಳುವ ಶಕ್ತಿ ಇದೆ. ಆ ಗತಕಾಲ ನಿಮ್ಮ ಯೌವನ ಆಗಿರಬಹುದು, ನಿಮ್ಮ ಬಾಲ್ಯ ಆಗಿರಬಹುದು, ನೀವು ತಾಯಿ ಹೊಟ್ಟೆಯಲ್ಲಿ
ಕಳೆದ ಆ ದಿನಗಳಿರಬಹುದು. ಅದಲ್ಲದೆ ನಿಮ್ಮ ಪೂರ್ವಜನ್ಮವೂ ಕೂಡ ಇರಬಹುದು. ಪೂರ್ವಜನ್ಮದ ನೆನಪುಗಳು ಸಹ ಈ ಒಂದು ಸುಪ್ತ ಮನಸ್ಸಿನ ಸ್ಥಿತಿಯಲ್ಲಿ ಮತ್ತೆ ನೀವು ಜ್ಞಾಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲು ನಿಮ್ಮ ನೆನಪನ್ನು ಬಾಲ್ಯದ ಒಂದು ಘಟ್ಟಕ್ಕೆ ತಗೊಂಡೋಗಿ. ಗುರೂಜಿಯವರ ಮಾತಿನ ಅಣತಿಯಂತೆ ರವಿ ಪ್ರಶಾಂತ್ ಅವರ ಜಾಗೃತ ಮನಸ್ಸು ಸ್ವಲ್ಪ ಹೊತ್ತಿನ ನಂತರ ಯೋಗ ನಿದ್ರಾವಸ್ಥೆಗೆ ಜಾರಿತು. ಆಗ ಪ್ರಾರಂಭ ಆಗುತ್ತೆ ನೆನಪುಗಳ ಹಿಮ್ಮುಖ ಸಂಚಾರ. ಮೊದಲು ನಿಮ್ಮ ನೆನಪನ್ನು ಬಾಲ್ಯದ ಒಂದು ಘಟ್ಟಕ್ಕೆ ತಗೊಂಡೋಗಿ. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸದ ಒಂದು ಅನುಭವವನ್ನು ನೆನಪಿಸಿಕೊಂಡು ಹೇಳಿ. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ಜೀವನ ಹೇಗಿತ್ತು, ಎಲ್ಲಿ ಓದಿದ್ದು, ಫ್ರೆಂಡ್ಸು, ಶಾಲಾ ವಾತಾವರಣ, ಟೀಚರ್ಸ್, ಆ ಮಟ್ಟಕ್ಕೆ ನಿಮ್ಮ ನೆನಪನ್ನು ತಗೊಂಡೋಗಿ ಆ ನೆನಪುಗಳನ್ನೆಲ್ಲ ಮಾತಿನ ಮುಖಾಂತರ ಹೊರಹಾಕಿ. ಮಂಜುನಾಥ ವಿದ್ಯಾಮಂದಿರ ಶಾಲೆ. ಯಾವೂರು? ಬೆಂಗಳೂರು. ಪೂರ್ವ ಜನ್ಮಕ್ಕೆ ಸಾಗುವ ಕಾಲ ನೌಕೆ ಅಲ್ಲಲ್ಲಿ ನಿಲ್ಲುತ್ತಾ ಹಿಂದೆ ಸಾಗುತ್ತಾ ಹೋಗುತ್ತದೆ. ಹಾಗೆ ಹಿಂದೆ ತಗೊಂಡೋಗಿ ನಿಮ್ಮ ನೆನಪನ್ನು 1 ವರ್ಷದ ವಯಸ್ಸಿಗೆ ತಗೊಂಡೋಗಿ. 1 ವರ್ಷದವರಾಗಿದ್ದಾಗ ನಿಮ್ಮ ಚಟುವಟಿಕೆಗಳು, ಅದನ್ನು ಬಾಲ್ಯದ 1 ವರ್ಷದ ಅನುಭವವನ್ನು ಹೇಳಿ. ಎದುರುಗಡೆ ಹಸು ಎಲ್ಲ ಕಟ್ಟಿದ್ದಾರೆ, ಹಸುವಾಗ್ತದೆ, ತಿನ್ನಕ್ಕೇನು ಕೊಟ್ಟಿಲ್ಲ ಅಜ್ಜಿ. ನಂತರ ಏನಾಗ್ತಾ ಇದೆ? ಪಕ್ಕದ ಮನೆ ಅಜ್ಜಿ, ಮುತ್ತಜ್ಜಿ ಎಲ್ಲಡ್ಕೆ ಕೊಡ್ತಿದ್ದಾರೆ. ಆ ಮಗಕ್ಕೆ ತಿನ್ನಕ್ಕೆ ಹೊಟ್ಟೆಗೆ ಏನಾರು ಕೊಟ್ರು ಅಂತ ಬೈತಿದ್ದಾರೆ. ನಾನು ಚಡ್ಡಿ ಹಾಕಿಲ್ಲ, ಮೂಗು ಸುರಿತಾ ಇದೆ. 1 ವರ್ಷದ ಮಗುವಾಗಿದ್ದಾಗ, ಭ್ರೂಣಾವಸ್ಥೆಯಲ್ಲಿದ್ದಾಗ, ಅದರಾಚೆಗೂ ನೆನಪಿನ ಸುರುಳಿ ಬಿಚ್ಚಿಕೊಂಡಾಗ ಎಂಥ ಅಪರೂಪದ ಅಧ್ಯಾಯ ಆರಂಭವಾಯಿತು ನೋಡಿ. ನಮ್ಮ ಚಿಕ್ಕಚ್ಚಿ ಬೈತಿದಾರ. ಅಮ್ಮಗೆ ಏನು ಕೇಳಿಸ್ತಾ ಇದೆ ನಿಮಗೆ? ಅವ್ರ ಮಾತುಗಳು ಯಾವ ಬೈಗುಳ ಕೇಳ್ತಾ ಇದೆ? Minute Maid Pulpy Orange. I feel the orange, I feel the pulp. Oh, and I like ನಿಜವಾದ ಆರೆಂಜ್ ಪಲ್ಪ್ನ ಉಲ್ಲಾಸಕರ ರುಚಿಯನ್ನು ಸವಿಯಿರಿ. ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಆರೆಂಜಿನ ಸ್ವಾದ, ಪಲ್ಪ್ನಿಂದ ಆಹ್ಲಾದ. ಈಗ 20 ರೂಪಾಯಿಗೆ. ಏನ್ ಮೇಡಮ್ ಹೊಸ ಕಾರು? ಎಲ್ಲ ಕೈಲಾಶ್ ಮಹಿಮೆ. ಹೊಸ ನಕ್ಲೆಸ್ ಸೂಪರ್ ಆಗಿದೆ. ಎಲ್ಲ ಕೈಲಾಶ್ ಮಹಿಮೆ. ಕೈಲಾಶ್ ಅಂದ್ರೆ ಏನ್ ಮೇಡಮ್? ಜಾಕ್ಪಾಟ್ ಲಾಟ್ರಿನಾ? ಅಲ್ಲ, ಇಂಧನ, ಹಣ, ಶ್ರಮವನ್ನ ಉಳಿಸೋ ನನ್ನ ನೆಚ್ಚಿನ ಪ್ರೆಷರ್ ಕುಕ್ಕರ್, ಕೈಲಾಶ್ ಪ್ರೆಷರ್ ಕುಕ್ಕರ್. ಸರ್, ಇದ್ರಲ್ಲಿ ನನ್ ತಪ್ಪೇನಿದೆ ಸರ್? ಸರ್ ನೀವ್ ಸರ್ ನೋಡಿ ಸರ್, ನೋಡಿ ಸರ್, ನಾನು ಹೀಗೆ ಕೇಳ್ತಾ ಇಲ್ಲ ಸರ್. ಸರ್ ನಿಮ್ ಮಾತೇ ಕೇಳ್ತಿದ್ದೀನಿ ಸರ್. ಏನ್ ಬೇಕು ನಿಮ್ಗೆ? ಸರ್ ನಾನು ಒಡೆದಿರುವ ಹಿಮ್ಮಡಿಗಳಿಂದ ನಿಮ್ಮ ಪಾದಗಳು ಅಳುತ್ತಿವೆಯೇ? ಬಳಸಿ ಬಾಯ್ಲೆನ್ ಕ್ರ್ಯಾಕ್ ಹೀಲ್. ನಿಮ್ಮ ಪಾದಗಳಿಗೆ ದುಃಖವಲ್ಲ, ಸಂತೋಷ ನೀಡಿ. ಬಾಯ್ಲೆನ್ ಕ್ರ್ಯಾಕ್ ಹೀಲ್ ಪಾದದ ಬಿರುಕುಗಳನ್ನು ಹೋಗಲಾಡಿಸಿ ಆರಾಮ ನೀಡುತ್ತದೆ. ಈಗ ಕೇವಲ 20 ರೂಪಾಯಿಗಳಲ್ಲಿ. ಡಾಮಿನೋಸ್ ನ ಚೀಸ್ ಬಸ್ ಪಿಜ್ಜಾ ರುಚಿಕರ ಲಿಕ್ವಿಡ್ ಚೀಸ್ ನಿಂದ ತುಂಬಿದೆ. ಮತ್ತೆ ಹೊಸ ಲಾವಾ ಕೇಕ್ ನಲ್ಲಿ ಬಿಸಿಯಾದ ಲಿಕ್ವಿಡ್ ಚಾಕ್ಲೇಟ್ ತುಂಬಿಸಲಾಗಿದೆ. ಡಾಮಿನೋಸ್, ಖುಷಿ ಸಂತೋಷಗಳ ಹೋಮ್ ಡೆಲಿವರಿ. ಬದಲಾಯಿಸಿ ಸಾಮಾನ್ಯ ಡಿಟರ್ಜೆಂಟ್ ನಿಂದ ಸವಾಲ್ ಸೋಪ್ ಮತ್ತು ವಾಷಿಂಗ್ ಪೌಡರ್ಗೆ. 18 ಜೋಡಿ ಶೂಸ್ ಸವ್ದೋಯ್ತು. ಪರೇಡ್ ಗ್ರೌಂಡ್ ನ ದಿನ 36 ರೌಂಡು. ಗ್ರೌಂಡ್ ಅಲ್ಲಿ ಮಾತ್ ಕೇಳ್ದೆ, ಮನೇಲೂ ಅರ್ಚನೆ ಮಾಡಿಸ್ಕೊಂಡೆ. ನನ್ ಮನ್ಸ್ ಹೇಳಿದ್ದೆ ಮಂತ್ರ. ಮಾತ್ ಮುಗೀತು 29 ಪೈಸೆ. ಈಗ ಪ್ರತಿ ಲೋಕಲ್ ಕಾಲ್ ನಿಮಿಷಕ್ಕೆ 29 ಪೈಸೆ ಮಾತ್ರ. ಯೂನಿನಾರ್ ಈಗ ನನ್ ನಂಬರ್. ಕಣ್ವಾ ಶರ್ಟ್ಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ದುಡ್ಡು ಕೂಡ ನಮಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು? ಅದಕ್ಕೆ ನಾನು ಯಾವಾಗ್ಲೂ
ಕಣ್ವಾ ಶರ್ಟ್ಸೇ ತಗೋತೀನಿ. ಕಣ್ವಾ ಶರ್ಟ್ಸ್. ಏನಮ್ಮ ಊಟ ಮಾಡಿದ್ಯಾ? ಕೇಳಿ, ನನ್ನ ಕನ್ನಡಕ ಎಲ್ಲಾದ್ರೂ ನೋಡಿದ್ರಾ? ಬೆಡ್ರೂಮ್ ಅಲ್ಲಿ ನೋಡಿದ್ಯಾ? ಎಲ್ಲೋಯ್ತು? ಎಲ್ಲೂ ಕಾಣಿಸೋದಿಲ್ಲ. ಅಮ್ಮ ಕಿಚನ್ ನಲ್ಲಿ ಹುಡುಕಿ. ಹೇಳಿ, ನೀವೇ ಅದ್ರ ಮೇಲೆ ಕೂತಿಲ್ವಲ್ಲ? ಸರಿ. ಛೇ, ಎಲ್ಲಿ ಹೋಯ್ತು? ನನ್ನ ಕನ್ನಡಕ ಕಳ್ದು ಹೋಯ್ತು. ಹುಡುಕ್ ಕೊಟ್ರೆ ಏನ್ ಬೇಕೋ ಕೊಡ್ತೇನೆ. ನಿನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಯಾವ ವಸ್ತು ಇದೆಯೋ ಅದನ್ನು ಹುಡುಕಾಡೋದು ಯಾಕೆ? ನಿಮ್ಮ ಬಳಿ ಚಿನ್ನದ ಶಕ್ತಿ ಇರುವಾಗ ಬೇರೆ ಲೋನ್ಗಳು ಯಾಕೆ? ಮಣಪ್ಪುರಂ ಗೋಲ್ಡ್ ಲೋನ್ ಲೈಫ್ ಅನ್ನು ಮಾಡುವುದು ಸುಲಭ. ಒಡೆದಿರುವ ಹಿಮ್ಮಡಿಗಳಿಂದ ನಿಮ್ಮ ಪಾದಗಳು ಅಳುತ್ತಿವೆಯೇ? ಬಳಸಿ ಬಾಯ್ಲೆನ್ ಕ್ರ್ಯಾಕ್ ಹೀಲ್. ನಿಮ್ಮ ಪಾದಗಳಿಗೆ ದುಃಖವಲ್ಲ, ಸಂತೋಷ ನೀಡಿ. ಬಾಯ್ಲೆನ್ ಕ್ರ್ಯಾಕ್ ಹೀಲ್ ಪಾದದ ಬಿರುಕುಗಳನ್ನು ಹೋಗಲಾಡಿಸಿ ಆರಾಮ ನೀಡುತ್ತದೆ. ಈಗ ಕೇವಲ 20 ರೂಪಾಯಿಗಳಲ್ಲಿ. ಮಾಜಾ ಇದರಲ್ಲಿದೆ ಫಸ್ಟ್ ಕುಟುಕಿನಿಂದ ಲಾಸ್ಟ್ ವರೆಗೂ ರಸವತ್ತಾದ ಮಾವಿನ ಹಣ್ಣಿನ ಸ್ವಾದ. ಯಾವಾಗ ಎಲ್ಲಿ ಬೇಕಾದ್ರೂ ಮಾವಿನ ದಾಹ ತೀರಿಸಿಕೊಳ್ಳಿ. ಮಾಜಾ ತಗೊಳ್ಳಿ, ಮಾವಿನ ದಾಹ ತೀರಿಸಿಕೊಳ್ಳಿ. ಕೈಲಾಶ್ ಪ್ರೆಷರ್ ಕುಕ್ಕರ್, ಗೃಹಿಣಿಯರ ಮೆಚ್ಚಿನ ಇಂಧನ ಉಳಿಸೋ ಪ್ರೆಷರ್ ಕುಕ್ಕರ್. Minute Maid Pulpy Orange. ಮನೋನೌಕೆಯಲ್ಲಿ ಕುಳಿತ ರವಿ ಪ್ರಶಾಂತ್ 1 ವರ್ಷದ ಮಗುವಾಗ್ತಾರೆ. ಇನ್ನೂ ಹಿಂದೆ ಹೋದಾಗ ಸಿಕ್ಕಿದ್ದು ಭ್ರೂಣಾವಸ್ಥೆ. ಹಾಗೆ ನಿಮ್ಮ ನೆನಪನ್ನು ನಿಧಾನವಾಗಿ ಕಾಲದಲ್ಲಿ ಹಿಮ್ಮುಖವಾಗಿ ಇನ್ನೂ ಹಿಂದೆ ತಗೊಂಡೋಗಿ ನಿಮ್ಮ ನೆನಪುಗಳು ನೀವು ತಾಯಿಯ ಹೊಟ್ಟೆಯಲ್ಲಿದ್ದಾಗ, ತಾಯಿ ಗರ್ಭದಲ್ಲಿದ್ದಾಗ ಆ ಸ್ಥಿತಿಗೆ ಹೋಗಲಿ. 3 ತಿಂಗಳಿಂದ 9 ತಿಂಗಳವರೆಗೂ ನೀವು ಕಳೆದ ಆ ಒಂದು ತಾಯಿಯ ಹೊಟ್ಟೆಯ ಜೀವನ ಕ್ರಮ ಹೇಗಿತ್ತು, ಅಲ್ಲಿನ ಅನುಭವಗಳು ಎಲ್ಲವನ್ನ ಹೇಳಿ. ಹಿತ ಅನುಭವ, ಅಹಿತಕರವಾದ ಏನು ಅನುಭವಗಳಾಗಿತ್ತು ಎಲ್ಲವನ್ನ ಅಲ್ಲಿಯೇ ಅನುಭವಿಸಿ ಹೇಳಿ. ತಾಯಿಯ ಹೊಟ್ಟೆಯಲ್ಲಿಯೇ ಅನುಭವಿಸಿ ಹೇಳಿ. ಅಮ್ಮ ಕೆಲ್ಸಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದಾರೆ. ಕಾಸಿಲ್ಲ. ಯಾರೂ ಹೆಲ್ಪ್ ಮಾಡ್ತಿಲ್ಲ ಊರಲ್ಲಿ. ಬಸುರಿ ಹೆಂಗಸು ಕೆಲಸಕ್ಕೆ ಹೋಗ್ಬೇಕು ಅಂತ ಯಾಕೆ ಆಲೋಚನೆ ಮಾಡ್ತಾರೆ? ಅಮ್ಮ, ನೀವು ಹೊಟ್ಟೆಲಿದ್ದೀರಿ. ಈ ಒಂದು ಸ್ಥಿತಿಯಲ್ಲಿ ಆಕೆ ಕೆಲಸ ಮಾಡುವ ಅಗತ್ಯವಾದ್ರೆ ಏನು? ಅಪ್ಪ ಬೆಂಗಳೂರಲ್ಲಿದ್ದಾರೆ ಕೆಲಸಕ್ಕೆ. ಕೆಲಸ ಹೋಗಿದೆ ಈಗ. ಅವರು ಊರು ಬಂದಿಲ್ಲ. ಅಮ್ಮಂಗೆ ಮಲ್ತಾಯಿ. ತಾತ ಸಪೋರ್ಟ್ ಮಾಡ್ತಲ್ಲ ಅಮ್ಮಂಗೆ. ಅಮ್ಮ ಟೀಚ್ ಮಾಡಿದ್ದಾರೆ. ಮಗುಗೋಸ್ಕರ ಕೆಲಸ ಮಾಡೋಕ್ಕಂತ ಹುಡುಕ್ತಿದ್ದಾರೆ. ನಿಮಗೋಸ್ಕರಾಗಿ? ನಮ್ಮ ಚಿಕ್ಕಜ್ಜಿ ಬೈತಿದ್ದಾರೆ ಅಮ್ಮಗೆ. ಏನು ಕೇಳಿಸ್ತಾ ಇದೆ ನಿಮಗೆ ಅವ್ರ ಮಾತುಗಳು? ಯಾವ ಬೈಗುಳ ಕೇಳ್ತಾ ಇದೆ? ದುಃಖ ಆದರೆ ಹತ್ತು ಬಿಡಿ. ಅವ್ರಿಗೆ ಅಮ್ಮನ ಕಂಡ್ರೆ ಇಷ್ಟ ಅಲ್ಲ. ಅಮ್ಮ ಮನೆ ದಾಚೆ ಹೋಗ್ಲಿ ಅಂತ ಆಸೆ. ಹೋಗುವಂತ ಬೈತಿದ್ದಾರೆ. ಭ್ರೂಣಾವಸ್ಥೆಯಲ್ಲಿದ್ದಾಗ ಅಮ್ಮನ ಒಂದೊಂದು ನಿಟ್ಟುಸಿರನ್ನು ರವಿ ಪ್ರಶಾಂತ್ ಅನುಭವಿಸಿದ್ದಾರೆ. ಅದರಾಚೆಗೂ ಹೋದಾಗ, ಅಂದರೆ ಹಿಂದಿನ ಜನ್ಮಕ್ಕೆ ಹೋದಾಗ ಸಿಕ್ಕಿದ ಅನುಭವ ಮಾತ್ರ ಮರೆಯಲಾಗದ್ದು. ಸಂಪೂರ್ಣ ಸ್ಮರಣೆಗೆ ಬರಲಿ. ಪೂರ್ಣ ಸ್ಮರಣೆ. You can see your own past life like a movie. ನಿಮ್ಮ ಪಾತ್ರ, ಉಳಿದ ಎಲ್ಲ ಪಾತ್ರಗಳು ನಿಮಗೆ ಕಾಣ್ತಾ ಇವೆ. ನಿಮ್ಮ ಹೆಸರು, ನೀವು ಹುಟ್ಟಿದ ಪ್ರಾಂತ್ಯ,
ಕಾಲಮಾನ, ತಂದೆ ತಾಯಿ ಎಲ್ಲ ನೆನಪು ಬರ್ತಾ ಇದೆ. ನಾನು 10 to 1 ಕೌಂಟ್ ಮಾಡ್ತಾನೆ, ನಿಮ್ಮ ಹಿಂದಿನ ಜನ್ಮದ ಹೆಸರು ನೆನಪು ಬರ್ತಾ ಇದೆ. 10, 9, 8, 7, 6, 5, 4, 3, 2, 1. ರಂಗನಾಥ ಪಟ್ಟಣ. ಆಶ್ಚರ್ಯ. ನಿರ್ದೇಶಕ ರವಿ ಪ್ರಶಾಂತ್ ಅವರ ಪೂರ್ವ ಜನ್ಮದ ದಾರಿ ಸಾಗಿದ್ದು ಸುಮಾರು 700-800 ವರ್ಷಗಳ ಹಿಂದಿನ ವಿಜಯನಗರ ಸಾಮ್ರಾಜ್ಯಕ್ಕೆ. ರಂಗನಾಥ ಪಟ್ಟಣ, ಕಲ್ಯಾಣಿ ಈಜುಡಿತಾ ಇದೆ. ಯಾರ್ಯಾರು? ನಾನು, ಸ್ನೇಹಿತರು. ನೀವಂದ್ರೆ ನಿಮ್ಮ ಹೆಸರೇನು? ಮಹೇಶ. ಮಹೇಶನ? ಸೊ ನೀವು ಹುಟ್ಟಿದ ಊರದ? ಎಲ್ಲಿದೆ ಪ್ರಾಂತ್ಯ ಆ ಊರು? ವಿಜಯನಗರ ಸಾಮ್ರಾಜ್ಯ. ಹಾಗಂತ ರವಿ ಪ್ರಶಾಂತ್ ಹಿಂದಿನ ಜನ್ಮದಲ್ಲಿ ಮಹೇಶನಾಗಿ ಹುಟ್ಟಿದ್ದು ರಾಜಮನೆತನದಲ್ಲ, ಅದೊಂದು ಪುರೋಹಿತರ ಕುಟುಂಬ. ಅಹಲ್ಯ ಅಮ್ಮ. ಅಮ್ಮನ ಹೆಸರು ಅಹಲ್ಯನ? ಅಪ್ಪನ ಹೆಸರು? ಶಾಸ್ತ್ರಿಗಳು, ಪುರೋಹಿತರು, ವೆಂಕಟೇಶ್ವರ ದೇವಸ್ಥಾನ. ಏನು ಅವ್ರ ಹೆಸರು? ಜನ ಏನು ಹೆಸರಿಂದ ಕರೀತಾ ಇದ್ರು? ಶಾಸ್ತ್ರಿಗಳು. ಹೇಗಿತ್ತು ನಿಮ್ಮ ಬಾಲ್ಯ? ಗುರುಕುಲ. ತುಂಬಾ ಕಠಿಣವಾದ ಶಾಲೆ. ಸಂಸ್ಕೃತ ಅಭ್ಯಾಸ ಶಾಲೆ. ನಿನ್ನ ಈ 12ನೇ ವಯಸ್ಸಲ್ಲಿ ವಿಜಯನಗರ ಸಾಮ್ರಾಜ್ಯನ ಯಾರು ಆಳ್ತಾ ಇದ್ರು? ರಾಜರು ಯಾರಿದ್ರು? ರಾಜರು ಗೊತ್ತಿಲ್ಲ. ರಾಜರು ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಒಮ್ಮೆಯೂ ನೋಡಿಲ್ಲ. ನಿಮ್ಮೂರಿಗೆ ಬರಲಿಲ್ಲ? ಜಾತ್ರೆ ಬರೋದಿತ್ತು, ಬರಲಿಲ್ಲ ಅವರು. ಜೋರ್ ಜಾತ್ರೆ, ರಥ ಬೀದಿಲೆಲ್ಲ ರಥ, ಜನಸ್ತೋಮ ಜಾಸ್ತಿ ಇತ್ತು. ನಾವೆಲ್ಲ ಬಾಳೆಹಣ್ಣಿಗೆ ಒಂದು ದವನ ಥರ ಎಲ್ಲ ಚುಚ್ಚಿ ಹೊಡಿತಿದ್ವಿ ದೇವರಿಗೆ. ರಥದಲ್ಲಿ ದೇವರಿತ್ತು. ಏನು ದೇವರು? ವೆಂಕಟೇಶ್ವರ. ಪ್ರತಿ ವರ್ಷ ಉತ್ಸವ ಆಗ್ತಿತ್ತ? ಇಲ್ಲ, ಪ್ರತಿ ವರ್ಷ ಇಲ್ಲ, 3 ವರ್ಷಕ್ಕೊಮ್ಮೆ. ಇಲ್ಲಿವರೆಗೆ ನಡೆದಿದ್ದು ಸಾಮಾನ್ಯ ಬದುಕೆ. ಆದರೆ ಚೆನ್ನಿ ಎನ್ನುವ ಹುಡುಗಿಯ ಪ್ರವೇಶ ಮಹೇಶನ ಬದುಕನ್ನೇ ಬದಲಾಯಿಸುತ್ತೆ ನೋಡಿ. ಚೆನ್ನಿ ನೋಡ್ಬೇಕು ಅನಿಸ್ತಿತ್ತು. ಚೆನ್ನಿ ಎಲ್ಲಿದ್ರು ಮಧ್ಯಾಹ್ನ ಬರ್ತಿಲ್ಲ. ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. I feel the orange, I feel the pulp. ನಿಜವಾದ ಆರೆಂಜ್ ಪಲ್ಪ್ನ ಉಲ್ಲಾಸಕರ ರುಚಿಯನ್ನು ಸವಿಯಿರಿ. ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಆರೆಂಜಿನ ಸ್ವಾದ, ಪಲ್ಪ್ನಿಂದ ಆಹ್ಲಾದ. ಈಗ 20 ರೂಪಾಯಿಗೆ. ಈಗ ಎಲ್ಲರಿಗೂ ಕೇಳಿಸಿ ಸಂಭ್ರಮದ ಪ್ರತಿಧ್ವನಿ. ಆಡಿಯೋ ಬೂಸ್ಟರ್ ಜೊತೆಗೆ ನೋಕಿಯಾ 7210. ಏನ್ ಮೇಡಮ್ ಹೊಸ ನೆಕ್ಲೆಸ್? ಎಲ್ಲ ಕೈಲಾಶ್ ಮಹಿಮೆ. ಕೈಲಾಶ್ ಅಂದ್ರೆ ಏನ್ ಮೇಡಮ್? ಜಾಕ್ಪಾಟ್ ಲಾಟ್ರಿನಾ? ಅಲ್ಲ, ಇಂಧನ, ಹಣ, ಶ್ರಮವನ್ನ ಉಳಿಸೋ ಕೈಲಾಶ್ ಪ್ರೆಷರ್ ಕುಕ್ಕರ್. ಗಂಟಲಲ್ಲಿ ಕಿರಿಕಿರಿ ಮತ್ತು ಎಲ್ಲರಿಂದಲೂ ದೂರವಾಗುತ್ತಿದ್ದೀರಿ? ಹಾಗಿದ್ದಲ್ಲಿ ತಗೊಳ್ಳಿ ಸ್ಟೆಪ್ಸಿಲ್ಸ್. ಇದರ ವಿಶೇಷ ಔಷಧಿ ಸತ್ವಗಳು ನೀಡುತ್ತವೆ ಕಿರಿಕಿರಿಯಿಂದ ಪರಿಹಾರ ತಕ್ಷಣ. ಮತ್ತು ಸ್ಟೆಪ್ಸಿಲ್ನ ಪ್ರಭಾವ ಸಾಗುತ್ತಲೇ ಇರುತ್ತೆ. ಸಾಧಾರಣ ಮಾತ್ರೆಗಳ ಪ್ರಭಾವ ಬೇಗನೆ ಮುಗಿಯುತ್ತೆ. ಸ್ಟೆಪ್ಸಿಲ್ನ ಪ್ರಭಾವ ಸಾಗುತ್ತಲೇ ಇರುತ್ತೆ. ಸ್ಟೆಪ್ಸಿಲ್ಸ್, ಗಂಟಲಿನ ಕಿರಿಕಿರಿಗೆ ಫಾಸ್ಟ್ ಏಡ್.
ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. Day and night I am waiting, waiting. Are you asking for a beating? ಸ್ಪೈಸಿ ಕೆಂಪು ಮೆಣಸಿನಕಾಯಿ ಮತ್ತು ಗರಿಗರಿಯಾದ ಆಲೂಗಡ್ಡೆ ಚಿಪ್ಸ್ ಗಳ ಸ್ಫೋಟಕ ಕಾಂಬಿನೇಷನ್. ಬಿಂಗೋ ರೆಡ್ ಚಿಲ್ಲಿ ಬಿಚಿಲಿ ಚಿಪ್ಸ್. ಬಿಂಗೋ ನೋ ಕನ್ಫ್ಯೂಷನ್, ಗ್ರೇಟ್ ಕಾಂಬಿನೇಷನ್. 18 ಜೋಡಿ ಶೂಸ್ ಸವ್ದೋಯ್ತು. ಪರೇಡ್ ಗ್ರೌಂಡ್ ನ ದಿನ 36 ರೌಂಡು. ಗ್ರೌಂಡ್ ಅಲ್ಲಿ ಮಾತ್ ಕೇಳ್ದೆ, ಮನೇಲೂ ಅರ್ಚನೆ ಮಾಡಿಸ್ಕೊಂಡೆ. ನನ್ ಮನ್ಸ್ ಹೇಳಿದ್ದೆ ಮಂತ್ರ. ಮಾತ್ ಮುಗೀತು 29 ಪೈಸೆ. ಈಗ ಪ್ರತಿ ಲೋಕಲ್ ಕಾಲ್ ನಿಮಿಷಕ್ಕೆ 29 ಪೈಸೆ ಮಾತ್ರ. ಯೂನಿನಾರ್ ಈಗ ನನ್ ನಂಬರ್. ಹೆಣ್ಣರು ಬಾಲರು ಎಳೆಯರು ಗೆಳೆಯರು ತುಸು ದಡ್ಡರು ತುಸು ಜಾಣರು, ಕೆಲವರು ದಿನವಿಡಿ ಸೋಲರು ದಣಿಯರು, ಕೆಲವರು ಸುಸ್ತಾಗಿ ಉದುರುವರು, ಕೆಲವರು ದಿನವಿಡಿ ಸೋಲರು ದಣಿಯರು, ಕೆಲವರು ಸುಸ್ತಾಗಿ ಉದುರುವರು. ತನು ಮನ ಎರಡು ಇದ್ದರೆ ಸ್ವಸ್ಥ, ಎಲ್ಲದರಲ್ಲೂ ಗೆಲ್ಲುವರು. ದಿನವಿಡೀ ತನುಮನದ ಶಕ್ತಿಗಾಗಿ ಬೋನ್ವಿಟಾ ಪ್ಲಸ್ ಪ್ಲಸ್. ಇದರಲ್ಲಿರುವ ನೇಚರ್ ಮತ್ತು ಸೈನ್ಸ್ ನ ಗುಣ ಮಕ್ಕಳನ್ನು ಮುಂದಿರುವಂತೆ ಮಾಡುತ್ತದೆ ದಿನವಿಡೀ. ಒಡೆದಿರುವ ಹಿಮ್ಮಡಿಗಳಿಂದ ನಿಮ್ಮ ಪಾದಗಳು ಅಳುತ್ತಿವೆಯೇ? ಬಳಸಿ ಬಾಯ್ಲೆನ್ ಕ್ರ್ಯಾಕ್ ಹೀಲ್. ನಿಮ್ಮ ಪಾದಗಳಿಗೆ ದುಃಖವಲ್ಲ, ಸಂತೋಷ ನೀಡಿ. ಬಾಯ್ಲೆನ್ ಕ್ರ್ಯಾಕ್ ಹೀಲ್ ಪಾದದ ಬಿರುಕುಗಳನ್ನು ಹೋಗಲಾಡಿಸಿ ಆರಾಮ ನೀಡುತ್ತದೆ. ಈಗ ಕೇವಲ 20 ರೂಪಾಯಿಗಳಲ್ಲಿ. ಕಾಯಿಲ್ ಮತ್ತು ಲಿಕ್ವಿಡ್ ಇದ್ದರೂ ಸೊಳ್ಳೆಗಳು ಶಾಂತಿಯಾಗಿ ತಗೋತೀರಿ. ಮನೆಗೆ ತನ್ನಿ ಮಾರ್ಟಿನ್ ಫಾಗ್. ಸಾಧಾರಣ ಕಾಯಿಲ್ ಮತ್ತು ಲಿಕ್ವಿಡ್ ಗೆ ಹೋಲಿಸಿದ್ರೆ ಇದರ ಶಕ್ತಿಶಾಲಿ ಫಾಗ್ ಸೊಳ್ಳೆಗಳನ್ನು ಕೊಲ್ಲುತ್ತದೆ ಖಚಿತವಾಗಿಯೂ. ಮಾರ್ಟಿನ್ ಜೊತೆಗೆ ಕಾಯಿಲೆಗಳನ್ನು ಮಾಡೋಣ. ಸ್ಟಾಪ್. ಫಾಗ್ ಸೊಳ್ಳೆಗಳನ್ನು ಕೊಲ್ಲುತ್ತದೆ ಖಚಿತವಾಗಿಯೂ. ಮಾರ್ಟಿನ್ ಶಕ್ತಿಶಾಲಿ ಸುರಕ್ಷೆ. ಅಮ್ಮ ಗ್ಯಾಸ್ ಇನ್ನೂ ಇದೆ. ಸರಿಯಾದ ಡೇಟ್ಗೆ ಬಂದಿದ್ದೀನಲ್ಲಮ್ಮ. ಆದ್ರೆ ಕೈಲಾಶ್ ಇದೆಯಲ್ಲ. ಕೈಲಾಶ್ ಅಂದ್ರೆ ಏನಮ್ಮ? ಕೈಲಾಶ್ ಅಂದ್ರೆ ನನ್ನ ನೆಚ್ಚಿನ ಇಂಧನ ಉಳಿಸೋ ಪ್ರೆಷರ್ ಕುಕ್ಕರ್. ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಸಂಸ್ಕೃತ ಪಾಠಶಾಲೆಗೆ ಹೋಗ್ತಾ ಇದ್ದ ಮಹೇಶನಿಗೆ ಆಗಿನ್ನೂ 12 ವರ್ಷ. ಪುರೋಹಿತರ ಮಗನಾದರೂ ಮಹೇಶನಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ನನಗೆ ವಿದ್ಯಾಭ್ಯಾಸಕ್ಕಿಂತ ಚೆನ್ನಿ ಕಡೆಗೆ ಗಮನ. ಯಾವ್ದ್ರ ಕಡೆ? ಚೆನ್ನಿ. ಚೆನ್ನಿ ಚೆನ್ನಿ ಯಾರು? ಅವಳಲ್ಲಿ ಬರ್ತಿದ್ಲು. ಹಾಗೆ ಎಷ್ಟು ವಯಸ್ಸು ನಿಮಗೆ? 12. ಅವಳಿಗೆ ಚೆನ್ನಿಗೆ ಸರಿ ಸುಮಾರು ಅಷ್ಟೇ. ಯಾಕೆ ನಿಮಗೆ ಚೆನ್ನಿ ಕಡೆ ತುಂಬಾ ಆಸಕ್ತಿ, ಗಮನ? ಚಂದ ಇದ್ಲು, ನಗ್ತಿದ್ಲು. ಅದು ಪ್ರೀತಿಯೋ ಸ್ನೇಹವೋ ಜನ್ಮ ಜನ್ಮಾಂತರದ ಋಣಾನುಬಂಧವೋ? ಮಹೇಶನಿಗೆ ಚೆನ್ನಿ ಎಂದರೆ ಇನ್ನಿಲ್ಲದ ಆಸೆ. ಅರೆ ನಿಮ್ಮ ಮನಸ್ಸಲ್ಲಿ ಏನನ್ಸ್ತಿತ್ತು ಚೆನ್ನಿ ನೋಡಿದ್ರೆ? ಚೆನ್ನಿ ನೋಡ್ಬೇಕು ಅನಿಸ್ತಿತ್ತು. ಚೆನ್ನಿ ಎಲ್ಲಿದ್ರು ಮಧ್ಯಾಹ್ನದ ಬರ್ತಿದ್ಲು. ಏನಾದ್ರು ಆಟ ಆಡ್ತಿದ್ರ? ಮರಕೋತಿ ಆಟ, ಚೂಟಾಟ ಎಲ್ಲ. ಅವ್ರು ಓಣಿಂದ ಎಷ್ಟೊಂದು ಜನರ ಜೊತೆ ಆಟ ಆಡ್ತಿದ್ದೆ. ನಂಗೂ ಜುಟ್ಟು ಉದ್ದ ಇತ್ತು. ಇದೇ ಕಾರಣಕ್ಕಾಗಿ ಏನಾದರೂ ಓಣಿಯವ್ರ ಜೊತೆ ಜಗಳ ಆಗಿದ್ದುಂಟ ಅಥವಾ ನಿಮ್ಮ ಮನೆಯಲ್ಲಿ ಜಗಳ ಆಗಿದ್ದುಂಟ? ಅಪ್ಪ ಅವ್ರ ಜೊತೆಲ್ಲ ಸೇಬೇಡ ಅಂತ ಬೈತಿದ್ರು, ಹೊಡಿತಿದ್ರು. ಅವ್ರು ನಮಗವ್ರಿಗೂ ಸರಿ ಹೊಂದಲ್ಲ, ಅವ್ರ ಜೊತೆ ಸೇಬೇಡ ಅಂತಪ್ಪ ಬೈತಿದ್ರು. ನಿನ್ನ ತಗೊಂಡೋಗಿ ಕಾಶಿ ಕಳಿಸ್ಬಿಡ್ತೀನಿ ಅಂತ ಬೈತಿದ್ರು. ಯಾರೆಷ್ಟೇ ಹೇಳಿದರೂ ಮಹೇಶ ತನಗಿಂತ ಕೆಳಜಾತಿಯ ಚೆನ್ನಿಯ ಸ್ನೇಹ ಬಿಡಲಿಲ್ಲ. ಆ ಸ್ನೇಹ ಬದುಕಿನ ದೊಡ್ಡ ದುರಂತಕ್ಕೆ ಕಾರಣವೂ ಆಗುತ್ತೆ. ಚೆನ್ನಿ ಮನೆಗೆ ಒಂದಷ್ಟು ದಿನ ಸಿಗ್ಲೇ ಇಲ್ಲ. ಚೆನ್ನಿ ಮನೆಗೆ ಹೋದೆ. ಯಾರೋ 4 ಜನ ಹೊಡೆದ್ರು. ಎಷ್ಟು ವರ್ಷದಲ್ಲಿ ನೀವು ಹೇಳ್ತಾರ? ನಿಮ್ಗೆ ಎಷ್ಟು ವರ್ಷ ಆಗಿದೆ? 12, 13. ದೊಣ್ಣೆಯಿಂದ ಬಿದ್ದ ಏಟು ಕೇವಲ ತಲೆಗಷ್ಟೇ ಅಲ್ಲ, ಗಾಢವಾಗಿ ಸುಪ್ತ ಮನಸ್ಸಿಗೂ ನಾಟಿತ್ತು. ತಲೆ ಮೇಲೆ ಹೊಡೆದ್ರು. ಕುಸ್ತು ಬಿದ್ದೆ. ದೂರದಲ್ಲಪ್ಪ ನೋಡ್ತಾ ಸುಮ್ಮನೆ ನಿಂತಿದ್ದು. ಏನು ಕೈಯಲ್ಲಿ ಹೊಡೆದಿದ್ದ? ದೊಣ್ಣೆಯಲ್ಲಿ ಹೊಡೆದಿದ್ದ? ದೊಣ್ಣೆಯಲ್ಲಿ. ತಲೆ ನೋವ್ತಾ ಇತ್ತು, ಸಿಕ್ಕಾಬಿಟ್ಟೆ ತಲೆ ನೋವ್ತಾ ಇತ್ತು.
ಒದ್ದಾಡ್ತಾ ಇದೆ. ಅಮ್ಮ ಬಂದು ಹೇಳ್ತಾ ಇದ್ದಾಳೆ. ಮನೆಗೆ ತಗೊಂಬಂದ್ರ ನಿಮ್ಮನ್ನ? ಇಲ್ಲ, ಅಲ್ಲೇ ಇದ್ದೆ. ಅಪ್ಪ ಅಲ್ಲೇ ದೂರದಲ್ಲಿ ಎತ್ಕೊಂಡು ನೋಡ್ತಾ ಇದ್ರು. ಚೆಲ್ವಿ ಬಂದ್ಲ? ಚೆನ್ನಿ ಕಿಟಕಿಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು, ಅಳ್ತಾ ಇದ್ಲು. ಹೇಗಿತ್ತು ಅವಳ ಒಂದು ನೋಟ? ಅಳ್ತಾ ಇದ್ದಾಳೆ, ಜೋರಾಗಿ ಅಳ್ತಿದ್ದಾಳೆ. ನಿಮ್ ಪೆಟ್ಟಾಗಿದ್ ನೋಡಿ. ಅವಾಗಲೂ ಮೊದಲೇ ಸರಿ ಅವಳತ್ತಿದ್ ನೋಡಿ ನಾನು. ಊರು ಜನ ಎಲ್ಲ ಸೇರಿದ್ರು. ನಾನು ಫುಲ್ಲು ರಕ್ತದಲ್ಲಿ ಮಲಗಿ ಒದ್ದಾಡ್ತಾ ಇದ್ದೆ. ತಲೆಗೆ ಬಿದ್ದ ಏಟಿನಿಂದ ಅಲ್ಲೇ ಪ್ರಾಣ ಹೊರಟು ಹೋಗುತ್ತೆ. ದೇಹ ನಿಶ್ಚಲವಾದರೂ ಆತ್ಮ ಇನ್ನೂ ನೋವಿನಿಂದ ಒದ್ದಾಡುತ್ತಿತ್ತು. ನನ್ನ ದೇಹ ಅಲ್ಲೇ ಬಿದ್ದಿದೆ, ಆದರೆ ನನ್ನ ಅಪ್ಪನ ಹತ್ರ ಮಾತ್ರ ಹೋಗಿ ನೋಡಿದೆ. ಅಪ್ಪ ಅಲ್ಲಿ ನನ್ನ ಕಡೆ ನೋಡ್ತಿದ್ರೆ ಇಲ್ಲ, ಅವ್ರ ಪಕ್ಕದಲ್ಲೇ ಇರೋದವ್ರಿಗೆ ಗೊತ್ತೇ ಆಗಲಿಲ್ಲ. ದೇಹ ಬಿಟ್ಟಾಯ್ತು ಅವಾಗಲೇ. ಅವರೊಂದು ಕಟ್ಟೆ ಮೇಲೆ ಮರ ಇತ್ತು, ಮರದ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಎಲ್ಲರೂ ಜೋರಾಗಳಕ್ಕೆ ಶುರು ಮಾಡಿದಾಗ ಅಪ್ಪ ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡು ಸುಮ್ಮನೆ ಕೂತಿದ್ರು. ಏನು ನಡೀತಾ ಇದೆ ಅವ್ರ ಮನಸ್ಸಲ್ಲಿ? ಅವರೇ ಮಾಡಿಸಿದ್ದು ಅನ್ಸುತ್ತೆ. ಅವರು ಹಲವಾರು ಬಾರಿ ಹೇಳಿದರು, ಅಲ್ಲಿಗೆ ಹೋಗಬೇಡ, ಆ ಕೇರಿಗೆ ಹೋಗಬೇಡ, ನಮ್ಗಲ್ಲಿ ದೇವಸ್ಥಾನ ಇಲ್ಲ, ನಾವು ದೇವಸ್ಥಾನ ಜನ. ತಲೆ ನೋಟಿತ್ತು ಅಷ್ಟೇ. ನೀವು ದೇಹ ಬಿಟ್ಟ ಮೇಲೆ ತಲೆ ನೋವು ಯಾಕೆ ಬಂತು? ಆ ನೆನಪು ಹಾಗೆ ಉಳ್ಕೊಳ್ತೇನೆ. ರವಿ ಪ್ರಶಾಂತ್ ಅವರಿಗೆ ಎಷ್ಟೋ ವರ್ಷಗಳಿಂದ ಕಾಡ್ತಾ ಇದ್ದ ತಲೆನೋವಿನ ಮೂಲ ಇದು. ಸುಪ್ತ ಮನಸ್ಸಿನ ಆಳದಲ್ಲಿ ಹುದುಗಿದ್ದ ನೋವು ಇಂದಿಗೂ ಆಗಾಗ ಕಾಡ್ತಾ ಇದೆ. ರಾಮಚಂದ್ರ ಗುರುಜಿಯವರು ಆ ನೋವಿಗೆ ಶಾಶ್ವತವಾಗಿ ತೆರೆ ಎಳೆಯುವ ಪ್ರಯತ್ನವನ್ನೂ ಮಾಡ್ತಾರೆ. ಎಚ್ಚರಗೊಂಡಾಗ ನಿಮ್ಮ ತಲೆನೋವು ಸಂಪೂರ್ಣವಾಗಿ ಮಾಯವಾಗಿರುತ್ತೆ. ಸಂಪೂರ್ಣ. ನಿಮ್ಮ ದೇಹ ತುಂಬ ಹಗುರ ಅನಿಸುತ್ತೆ. ನಿಮ್ಮಲ್ಲಿ ಸ್ಥಿರವಾದ ದೃಢವಾದ ಆರೋಗ್ಯ, ಆತ್ಮವಿಶ್ವಾಸ, ನೆಮ್ಮದಿ, ಒಂದು ಸೃಜನಶೀಲತೆ, ಕ್ರಿಯೇಟಿವಿಟಿ, ನಿಮ್ಮ ಜೀವನದಲ್ಲಿ ಗುರಿ ತಲುಪುವ ಧ್ಯೇಯ, ಛಲ, ಉತ್ಸಾಹ. ನೀವು ಈ ಒಂದು ಧ್ಯಾನ ಸ್ಥಿತಿಯಿಂದ ಕಣ್ಣು ಬಿಟ್ಟು ಹೊರಗಡೆ ಬಂದಾಗ ನಿಮ್ಮ ಮನಸ್ಸು ಎಷ್ಟು ತೇಲಾಡ್ತಿರ್ತದೆ, ಎಷ್ಟು ಹಗುರವಾಗಿರುತ್ತೆ, ಎಷ್ಟು ಆರೋಗ್ಯಪೂರ್ಣವಾಗಿರುತ್ತೆ. ಮತ್ತು ದೇಹ, ನಿಮ್ಮ ಮನಸ್ಸು ಅಂದರೆ ತುಂಬ ತುಂಬ ಲವಲವಿಕೆಯಿಂದ ಹಗುರವಾಗಿ ತೇಲಾಡುತ್ತಿರುವ ಹಾಗಿರುತ್ತೆ. ಇದು ವಿಸ್ಮಯವೋ ವಿಚಿತ್ರವೋ, ಆದರೆ ಆಧ್ಯಾತ್ಮಿಕ ವಿಜ್ಞಾನಕ್ಕೆ ಇದೊಂದು ಸಾಧಾರಣ ವಿಷಯ. ಈ ಜನ್ಮದಲ್ಲಿ ಅದ್ರಲ್ಲಿ ಬೈ ಚಾನ್ಸ್ ಲೇಮ್ ಆಗಿದ್ದಾನೆ, ಅದಕ್ಕೆ ಕಾರಣ ಏನು ಎತ್ತ ಅಂತೆಲ್ಲ ಸಣ್ಣ ಆನ್ಸರ್ ಸಿಗುತ್ತೆ ಅಂತ. ಟುಡೇ ಐ ಫೌಂಡ್ ಓಕೆ, ನನಗೆ ತಲೆನೋವು ರೆಗ್ಯುಲರ್ ಆಗಿ ಎತ್ತಕ್ಕೆ ಬರ್ತಿದೆ ಅಂತ. ಅದು ಅಷ್ಟು 800 years ಬ್ಯಾಕ್ ಇದ್ದಂಥ ಯಾವುದೋ ಒಂದು ಕಥೆಯಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ನನಗೆ ಅಲ್ಲಿ ಯಾರೋ ಹೊಡೆದಿದ್ರು, ಅಲ್ಲಿ ಸತ್ತಿದೆ, ಅದೇ ತಲೆನೋವು ಇನ್ನೂ ಈಗಲೂ ಇದೆ ಅಂದರೆ ಒಂಥರ ಅನ್ಬಿಲೀವಬಲ್. ನೈಷಾ ತರ್ಕೇಣ ಮತಿರಾಪನೆ. ನಿಜ, ನಾವು ಚರ್ಚೆ ಮಾಡ್ತಾ ತರ್ಕ ಮಾಡ್ತಾ ಗೂಢ ತತ್ವವನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಕೆಲವನ್ನ ನಮ್ಮ ಸ್ವಂತ ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅಂಥ ಒಂದು ವಿಭಿನ್ನವಾದಂಥ ಪ್ರಯತ್ನವೇ ಜನ್ಮಾಂತರ. 1920ರ ಸುಮಾರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಠಾಣ್ ಯಾರು? ಆ ಉಗ್ರ ಸ್ವಾತಂತ್ರ್ಯ ಹೋರಾಟಗಾರ ಈ ಜನ್ಮದಲ್ಲಿ ಕನ್ನಡ ಚಿತ್ರರಂಗದ ನಾಯಕ ನಟ. ಗತ ಬದುಕಿನ ಶಂಶೇರ್ ಖಾನ್ ಈ ಜನ್ಮದಲ್ಲಿ ಎಂಥ ಪಾತ್ರ ವಹಿಸಿದ? ನಿಮ್ಮ ಕುತೂಹಲಕ್ಕೆ, ಕಾತರತೆಗೆ ಇಲ್ಲಿ ಸಾಕಷ್ಟು ವಿಚಾರಗಳಿವೆ, ವಿಷಯಗಳಿವೆ. ತಪ್ಪದೆ ನೋಡಿ ಜನ್ಮಾಂತರ.